ಎಲ್ರಿಗೂ ನಾ ತಮಿಳ್ನಾಡು ಕೃಷ್ಣಗಿರಿಯಿಂದ ಮಾತಾಡ್ತೀನಿ. ಆಕ್ಚುಲಿ ನಾನು ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಬೆಂಗಳೂರಲ್ಲಿ ನಂದು ಚಿಕನ್ ಕೆಲಸ ಮಾಡ್ತಾ ಇದ್ದೀನಿ. ನಂದು ಪೋಲ್ಟ್ರಿ ಬಿಸ್ನೆಸ್. ನಮ್ಮ ಹುಡುಗಂದು ನಾನು ಆಕ್ಚುಲಿ ನಮ್ಮ ಹುಡುಗನ ಒಂದು ಆರ್ಮಿ ಆಫೀಸರ್ ಮಾಡಬೇಕಂತ ತುಂಬಾ ಕನಸು ನನಗೆ. ಅದಕ್ಕೋಸ್ಕರ ಅವನಿಗೆ ಒಂದು ಕೋಚಿಂಗ್ ಕ್ಲಾಸ್ ಹಾಕಿದ. 9ನೇ ಕ್ಲಾಸ್ ಕೋಚಿಂಗ್ ಕ್ಲಾಸ್ ಹಾಕಿ 12ನೇ ಏಜ್ ಇರುವಾಗ ಅವನಿಗೆ ಎಕ್ಸಾಮ್ ಚೆನ್ನಾಗಿ ಬರೆದಿದ್ದಾನೆ. 94% ಎಕ್ಸಾಮ್ ಬರೆದು ಬಿಟ್ಟು ಐಸೈಕಲ್ ಫೇಲ್ ಆಯ್ತು. ಇಲ್ಲ ನಮ್ಮ ಕನಸಿಂಗ್ ಆಗಿದೆಯಾ ಅಂತೇಳಿ ಅಲ್ಲಿ ಇಲ್ಲಿ ನಮ್ಮ ಫ್ರೆಂಡ್ಸ್ ಜೊತೆ ಮಾತಾಡುವಾಗ ಅವ್ರೇಂದ್ರು ಪಾಂಡಿಚೇರಿಯಲ್ಲಿ ಈ ರೀತಿ ಅಮರ್ ಐ ಕ್ಲಿನಿಕ್ ಆಯ್ತಾ ಒಂದ್ಸಲ ಹೋಗಿ ಚೆಕ್ ಮಾಡಿ ಅಂತ ಹೇಳಿದ್ರು. ಸರಿ ನಮ್ಮ ಅಮರೇಂದ್ರ ಸರ್ ಅಂತೇಳಿ ಅವ್ರ ಮಾತಾಡಿದವಾಗ ಅವ್ರು ಹೇಳಿದ್ರು, ಸರ್ ನೀವು ಕರ್ಕೊಂಡ್ ಬನ್ನಿ ಒಂದ್ಸಲ ಚೆಕ್ ಮಾಡೋಣ ಅಂತ. ಇಲ್ಲಿ ಬಂದು ಚೆಕ್ ಮಾಡಿದ್ರೆ -2 ರೈಟ್ ಐನು -1.5 ಲೆಫ್ಟ್ ಐನು ಸಿಲಿಂಡ್ರಿಕಲ್ ಎರಡು ಕಣ್ಣು 0.5 ಇತ್ತು. ಇದೇನಪ್ಪಾ ಅಂತ ಹೇಳಿ ಸರಿ ಅವರಂದ್ರು, ಸರ್ ಮಾಡಬಹುದು ನೀವು ಇಲ್ಲಿ ಬಿಟ್ಟು ಹೋಗಿ ಅಂತ. ಸರಿ ನಾನು ನನ್ನ ಮಿಸಸ್ ಒಂದು 10 ದಿವಸ ಇಲ್ಲೇ ಬಿಟ್ಟು ಹೋಗಿದೀವಿ. ಫೀಸು ಕೂಡ ನ್ಯಾಚುರಲ್. ಈಗ ಲೇಸರ್ ಐ ಚೆಕ್ ಮಾಡುವಾಗ ಒಂದು ಐಗೆ 50,000 60,000 ಸರ್ಜರಿ ತಗೊಂತಾನು. ಇದು ನ್ಯಾಚುರಲ್ ಆಗಿ ಕ್ಯೂರ್ ಮಾಡುವಾಗ ಎಷ್ಟು ಬೇಕಾದ್ರೂ ಖರ್ಚು ಮಾಡಬಹುದಲ್ಲ ಅಂತೇಳಿ ನಾವು ಬಿಟ್ಟು ಹೋಗಿದೀವಿ. ಒಂದು 10 ದಿವಸ ಬಿಟ್ಟು ಬಂದು ನೋಡಿದ್ರೆ ಇಷ್ಟು ಚೆನ್ನಾಗಿತ್ತು. ನಾವು ನಮ್ಮ ಮಿಸ್ಸಸ್ ಎಷ್ಟು ಖುಷಿಯಾಗಿದ್ದೀವಿ. ಮತ್ತೆ ನೋಡಿದ್ರೆ 6/9 ಲೆಫ್ಟ್ 6/12 ರೈಟ್ ಒಂದು 10 ದಿವಸ ಚೆನ್ನಾಗಿ ಓದಿದ್ದಾನು. ಸರಿ ಇನ್ನೂ ಸ್ವಲ್ಪ ಇಂಪ್ರೂವ್ಮೆಂಟ್ ಬರಲಿ ಅಂತ ಹೇಳಿ ನಾವು ಇನ್ನೂ ಒಂದು 7 ಡೇಸ್ ಬಿಟ್ಟು ಹೋಗಿದ್ದೀವಿ. ಈಗ ಎಲ್ಲ ಮುಗೀತು. 17 ಡೇಸ್ 17 ದಿವಸ ಇಲ್ಲಿ ಇದ್ದ. ಈಗ ಹೊರಗೆ ಹೋಗ್ತಾ ಇದೀವಿ ಕರ್ಕೊಂಡು. ಲಾಸ್ಟ್ ಒನ್ ಟೈಮ್ ಚೆಕ್ ಮಾಡುವಾಗ ಚೆಕ್ ಮಾಡಿದ್ರೆ ಲೆಫ್ಟ್ 0.5 ಸ್ಪೈರಿಕಲ್ 0 ಸಿಲಿಂಡ್ರಿಕಲ್ -1.0 ರೈಟ್ 0 ಸಿಲಿಂಡ್ರಿಕಲ್. ಇಷ್ಟು ಖುಷಿಯಾಗಿದೆ. ಮತ್ತೆ ಪದೇ ಪದೇ ಹೇಳ್ತಾ ಇದ್ದೀನಿ, ಇದು ಈ ಪ್ರಮೋಷನ್ಗೋಸ್ಕರನೇ ವಿಡಿಯೋನೇ ಇಲ್ಲ. ನಾ ಒಂದು ಪೇಷಂಟ್ ಆಗಿ ಇಲ್ಲಿ ಬಂದಿದ್ದೀನಿ. ತುಂಬಾ ಸಂತೋಷವಾಗಿ ಹೋಗ್ತಾ ಇದ್ದೀನಿ. ನೀವು ಕರ್ಕೊಂಡ್ ಬನ್ನಿ, ನಿಮ್ಮ ಹುಡುಗರ ಕರ್ಕೊಂಡ್ ಬನ್ನಿ. ಆ ರೀತಿ ಪ್ರಾಬ್ಲಮ್ ಇದ್ರೆ ನಿಮ್ಮ ಡ್ರೀಮ್ ಅಚೀವ್ ಮಾಡಬೇಕಾದ್ರೆ ಇಲ್ಲಿ ಬನ್ನಿ. ಥ್ಯಾಂಕ್ ಯು.